ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇರೋದು ಭಾರತಿ ವಿಹಾರ್ 2 ಪ್ರಾಜೆಕ್ಟು. ಭಾರತಿ ವಿಹಾರ್ 1 ಪ್ರಾಜೆಕ್ಟು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈ ವಿಡಿಯೋದಲ್ಲಿ ನಿಮಗೆ ಭಾರತಿ ವಿಹಾರ್ 2 ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಒಳಗಡೆ ಹೋಗಿ ಒಂದೊಂದೇ ಡೀಟೇಲ್ಸು ತಿಳ್ಕೊಳ್ತಾ ಹೋಗೋಣ. ಈ ಪ್ರಾಜೆಕ್ಟ್ ಟೋಟಲ್ಲು 6.5 ಏಕರ್ಸಲ್ಲಿ ಸ್ಪ್ರೆಡ್ ಔಟ್ ಆಗಿದೆ. ಈ ಪ್ರಾಜೆಕ್ಟಲ್ಲಿ 93 ಪ್ಲಾಟ್ಸು, 11 ಪಾರ್ಕ್ಸು ಹಾಗೆ 3 CA ಕೂಡ ಬರುತ್ತೆ. ವೀಕ್ಷಕರೇ, ಈ ಪ್ರಾಜೆಕ್ಟ್ನ ಎಕ್ಸಾಕ್ಟ್ ಲೊಕೇಶನ್ ನೋಡೋದಾದರೆ ಹೊಸಕೋಟೆ ಚಿಂತಾಮಣಿ ಹೈವೇದೆ, ಹೊಸಕೋಟೆ ತಾಲೂಕು ಡಿ ಶೆಟ್ಟಹಳ್ಳಿಯಲ್ಲಿ ಲೆಫ್ಟ್ ತಗೊಂಡ್ರೆ ಜಸ್ಟ್ 650 ಮೀಟರ್ಸಲ್ಲೇ ಈ ಪ್ರಾಜೆಕ್ಟ್ ಬರುತ್ತೆ. ಹಾಗೆಯೇ ಅಪ್ರೂವಲ್ಸ್ ನೋಡೋದಾದರೆ ಇದು BMRD ಆ್ಯಂಡ್ ರೇರಾ ಅಪ್ರೂವಲ್ಸ್ ಇದೆ. ನಿಮಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ನು ಕೂಡ ಇದೆ. ನೀವು ಇಲ್ಲಿ ಬಂದು ಸೈಟ್ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಾಳೆನೇ ನೀವು ಕನ್ಸ್ಟ್ರಕ್ಷನ್ನು ಕೂಡ ಮಾಡ್ಕೋಬೋದು. ಭಾರತಿ ವಿಹಾರ್ 2 ಪ್ರಾಜೆಕ್ಟು ಸರೌಂಡಿಂಗ್ಸ್ ಆರ್ ನಿಯರ್ ಬೈ ಡೆವಲಪ್ಮೆಂಟ್ಸ್ ನೋಡೋದಾದರೆ ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸಲ್ಲಿ ಸುಮಧುರ ಲಾಜಿಸ್ಟಿಕ್ಸ್ ಇದೆ. ಇದು ಟೋಟಲ್ಲು 150 ಏಕರ್ಸಲ್ಲಿ ಸ್ಪ್ರೆಡ್ ಔಟ್ ಆಗಿದೆ. ಹಾಗೆಯೇ ಇಲ್ಲಿಂದ ಜಸ್ಟ್ 6 ಕಿಲೋಮೀಟರ್ಸಲ್ಲಿ ಚೊಕ್ಕಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಸೊ ನಿಯರ್ ಬೈ ನಮಗೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇದೆ. ಇಲ್ಲಿಂದ ಜಸ್ಟ್ 7.5 ಕಿಲೋಮೀಟರ್ಸಲ್ಲಿ STRR ರೋಡ್, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ರೋಡ್ ಕೂಡ ಇದೆ. ಇಲ್ಲಿಂದ 30 ಮಿನಿಟ್ಸಲ್ಲಿ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಕ್ ಗೇಟ್ನ ರೀಚ್ ಆಗ್ಬೋದು. ಸೊ ಟುವರ್ಡ್ಸ್ ಹೊಸಕೋಟೆ ನಮಗೆ ಫುಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಟುವರ್ಡ್ಸ್ H ಕ್ರಾಸ್ ನಮಗೆ 18,500 ಏಕರ್ಸಲ್ಲಿ ನಂದಗುಡಿ ಟೌನ್ಶಿಪ್ ರೆಡಿ ಮಾಡೋದಕ್ಕೆ ಗೌರ್ಮೆಂಟ್ ಜಾಗ ಕೂಡ ಹೋಲ್ಡ್ ಮಾಡಿದೆ. ಸೊ ನಮ್ಮ ಈ ಒಂದು ಪ್ರಾಜೆಕ್ಟು ಎಕ್ಸಾಕ್ಟ್ಲಿ ರೆಸಿಡೆನ್ಷಿಯಲ್ ಏರಿಯಲ್ಲಿ ಮಿಡ್ಲಲ್ಲಿ ಬರುತ್ತೆ. ಸೊ ಶಾರ್ಟ್ ಟರ್ಮಲ್ಲಿ ಒಂದು ಒಳ್ಳೆ ಗ್ರೋತ್ಗೆ ಆಪರ್ಚುನಿಟಿ ಇದೆ ವೀಕ್ಷಕರೇ. ಇನ್ನು ಸರೌಂಡಿಂಗ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ನೋಡೋದಾದರೆ ನಿಯರ್ ಬೈ ನಮಗೆ ನ್ಯೂ ಹಾರಿಝಾನ್ ಸ್ಕೂಲ್ ಇದೆ, ಡಾನ್ ಬಾಸ್ಕೋ ಸ್ಕೂಲ್ ಇದೆ, ಹಾಗೆಯೇ ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲು ಕೂಡ ಇದೆ. ಜೊತೆಗೆ ಹೊಸಕೋಟೆಯಲ್ಲಿ MVJ ಮೆಡಿಕಲ್ ಕಾಲೇಜ್ ಇದೆ. ಹಾಸ್ಪಿಟಲ್ಸ್ ನೋಡೋದಾದರೆ ಹೊಸಕೋಟೆಯಲ್ಲಿ ಓಮ್ ಹಾಸ್ಪಿಟಲ್ ಇದೆ, MVJ ಮೆಡಿಕಲ್ ಹಾಸ್ಪಿಟಲ್ಲು ಕೂಡ ಇದೆ. ನಿಯರ್ ಬೈ ಮಾಲ್ ನೋಡೋದಾದರೆ ನಮಗೆ ಓರಿಯನ್ ಎಪ್ಟೌನ್ ಮಾಲ್ ಇದೆ. ಇನ್ನೂ ಬೇಕಾದಷ್ಟು ಮಾಲೆಲ್ಲ ನಿಯರ್ ಬೈ ಇದೆ. ಈ ಲೇಔಟ್ ಪ್ಲಾಟ್ಸ್ ಅವೈಲಬಿಲಿಟಿ ನೋಡೋದಾದರೆ ಈಸ್ಟ್ ಫೇಸಿಂಗಲ್ಲಿ ಲಿಮಿಟೆಡ್ ಪ್ಲಾಟ್ಸ್ ಅವೈಲೇಬಲ್ ಇದೆ. ವೆಸ್ಟ್ ಫೇಸಿಂಗಲ್ಲಿ ನಿಮಗೆ ಆಪ್ಷನ್ಸ್ ಜಾಸ್ತಿ ಇದೆ. 30-40 ಆಗಿರ್ಬೋದು, 30-50 ಆಗಿರ್ಬೋದು, 30-60 ಆಗಿರ್ಬೋದು, 40-40 ಆಗಿರ್ಬೋದು. ಇನ್ನೂ ಬೇಕಾದಷ್ಟು ಡೈಮೆನ್ಷನ್ಗಳಲ್ಲೆಲ್ಲ ಪ್ಲಾಟ್ಸ್ ಅವೈಲೇಬಲ್ ಇದೆ. ಇನ್ನು ಈ ಲೇಔಟಲ್ಲಿ ಬಹುಮುಖ್ಯವಾಗಿ ಅಮ್ಯುನಿಟೀಸ್ ಬಗ್ಗೆ ನೋಡೋದಾದರೆ ನಮಗೆ ಎಂಟ್ರೆನ್ಸಲ್ಲಿ ಗ್ರ್ಯಾಂಡ್ ಆರ್ಚ್ ಇದೆ. ಸೊ ಆರ್ಚಿಂದ ಹಾಗೆಯೇ ನಾವು ಒಳಗಡೆ ಬಂದರೆ 30 ಫೀಟ್ ವೈಡ್ ರೋಡ್ಸ್ ನೋಡ್ತಾ ಇದ್ದೀರಾ. ನನ್ನ ಬ್ಯಾಕ್ ಸೈಡ್ ನೋಡ್ಬೋದು, ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಬೌಂಡ್ರಿ ಕೂಡ ಹಾಕಿದ್ದಾರೆ. ಜೊತೆಗೆ ಪ್ರತಿಯೊಂದು ಸೈಟ್ಗೂ ಕೂಡ ಒಂದಷ್ಟು ಸ್ಮಾಲ್ ಪ್ಲ್ಯಾಂಟ್ಸು, ಜೊತೆಗೆ ಒಂದು ದೊಡ್ಡದಾದ ಟ್ರೀ ಕೂಡ ಮಾಡಿದ್ದಾರೆ. ಇದು ಪ್ರತಿಯೊಂದು ಸೈಟ್ ಎದುರುಗಡೆ ಕೂಡ ಮಾಡಿದ್ದಾರೆ. ಸೊ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ಒಂದು ದೊಡ್ಡದಾದ ಓವರ್ ಹೆಡ್ ವಾಟರ್ ಟ್ಯಾಂಕ್ ಇದೆ. ಪ್ರತಿಯೊಂದು ಪ್ಲಾಟ್ಗಳಿಗೂ ವಾಟರ್ ಕನೆಕ್ಷನ್ನು, ಡ್ರೈನೇಜ್ ಕನೆಕ್ಷನ್ನು, ಸಿವೇಜ್ ಕನೆಕ್ಷನ್ ಇದೆ. ಲೇಔಟಲ್ಲಿ ಚೆನ್ನಾಗಿ ಒಂದು ಫುಟ್ಪಾತ್ ಮಾಡಿದ್ದಾರೆ, ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಓವರಾಲ್ ಈ ಒಂದು ಲೇಔಟ್ ಡೆವಲಪ್ಮೆಂಟ್ ನೋಡೋದಾದರೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಒಂದು ಗ್ರೀನ್ರಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ನಾನು ಮೊದಲೇ ಹೇಳ್ದಂಗೆ ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಇಲ್ಲಿ G+2 ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಪರ್ಮಿಷನ್ನು ಕೂಡ ಇದೆ. ನೀವು ಇಮಿಡಿಯೇಟಾಗಿ ಬಂದು G+2 ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಸುಖವಾಗಿ ಇಲ್ಲಿ ನೀವು ಬಾಳ್ಬೋದು. ಹಾಗೆಯೇ ಈ ಲೇಔಟಲ್ಲಿ ಕಸ್ಟಮ್ ಮೇಡ್ ಸ್ಟ್ರೀಟ್ ಲೈಟು ಕೂಡ ನೀವು ನೋಡ್ಬೋದು. ನೀವೇ ಇಲ್ಲಿ ನೋಡ್ತಾ ಇದ್ದೀರಾ, ಈ ಲೇಔಟಲ್ಲಿ ಟೋಟಲ್ಲು 11 ಪಾರ್ಕ್ಸ್ ಬರುತ್ತೆ. 93 ಪ್ಲಾಟ್ಸ್ಗೆ 11 ಪಾರ್ಕ್ ಬರುತ್ತೆ. ವಾಕಿಂಗ್ ಪಾರ್ಕ್ ಆಗಿರ್ಬೋದು, ಜಾಗಿಂಗ್ಗೆ ಪಾರ್ಕ್ ಆಗಿರ್ಬೋದು, ಇನ್ನು ಚಿಲ್ಡ್ರನ್ ಪಾರ್ಕ್ ಆಗಿರ್ಬೋದು. ಸೊ 6.5 ಏಕರ್ಸಲ್ಲಿ 93 ಪ್ಲಾಟ್ಸಿಗೆ 11 ಪಾರ್ಕ್ ಬರ್ತಾಯಿದೆ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಲೇಔಟು ಡೆವಲಪ್ಮೆಂಟ್ ಆಗಿದೆ ಅಂತ. ಇನ್ನು ಹಾಗೆಯೇ ಇದು ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಸುತ್ತಮುತ್ತ ಎಲ್ಲ ನೋಡ್ಬೋದು ನೀವು. ಎಲ್ಲ ಕಡೆ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ಪಕ್ಕದಲ್ಲೇ ನಿಮಗೆ ಅಪಾರ್ಟ್ಮೆಂಟು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ನೀವು ನಾಳೆನೇ ಬಂದು ಇಲ್ಲಿ ಮನೆ ಕೂಡ ಕಟ್ಕೋಬೋದು. ಒಂದು ಒಳ್ಳೆ ವಾತಾವರಣದಲ್ಲಿ ನೀವು ಇಲ್ಲಿ ಲೀವ್ ಮಾಡ್ಬೋದು. ಅಥವಾ ನೀವು ಇದನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಬಿಟ್ಟರೂ ಕೂಡ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ಫೈನಲಿ ಪ್ರೈಸಿಂಗ್ ಪಾರ್ಟು, ಸದ್ಯಕ್ಕೆ ಈ ಪ್ರಾಜೆಕ್ಟ್ನ ಪ್ರೈಸಿಂಗ್ ನೋಡೋದಾದರೆ 3,300 ಪರ್ ಸ್ಕ್ವೇರ್ ಫೀಟ್ ಇದೆ, ವಿಚ್ ಈಸ್ ನೆಗೋಷಿಯಬಲ್ಲು. ನೀವು ಬನ್ನಿ, ನಿಮ್ಗೆ ಇಷ್ಟವಾದ ಪ್ಲಾಟ್ನ ನೋಡಿ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಈ ರಿಯಲ್ ಎಸ್ಟೇಟ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.